ಸಂಕ್ರಾಂತಿಯ ನಂತರ ರಾಜ್ಯದ ರಾಜಕೀಯದಲ್ಲಿ ಸಂಕ್ರಾಂತಿ ಆಗತ್ತೆ ಎಂಬ ನಿರೀಕ್ಷೆ, ಆಶಾವಾದ, ಕನಸು ಹೀಗೆ ಏನೇನು ಬೇಕೋ ಅದೆಲ್ಲವನ್ನು ಕೂಡ ಕಾಂಗ್ರೆಸ್ನ ಇರುವ ಒಂದು ಬಣ ಇಟ್ಕೊಂಡಿದೆ. ಇದಕ್ಕೆ ಸರಿಯಾಗಿ ಸಂಕ್ರಾಂತಿಯ ಮಾರನೇ ದಿನವೇ ಡಿಸಿಎಂ ಡಿಕೆ ಶಿವಕುಮಾರ್ ಫ್ಲೈಟ್ ಹತ್ತಿ ದೆಹಲಿಯನ್ನು ತಲುಪಿದ್ದು ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಸಭೆಯಲ್ಲೂ ಕೂಡ ಪಾಲ್ಗೊಂಡಿದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಪ್ರಯತ್ನಕ್ಕೆ ಫಲವೇನು? ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗುವುದಿಲ್ಲ. ಇದು ಇತ್ತೀಚೆಗೆ ಅತಿ ಹೆಚ್ಚು ಪಾಪ್ಯುಲರ್ ಆಗಿರ್ತಕ್ಕಂತಹ ಒಂದು ಸ್ಲೋಗನ್. ಇದನ್ನು ಕೊಟ್ಟಂಥವರು ಕೆಪಿಸಿಸಿ ಅಧ್ಯಕ್ಷ ಹಾಗೂ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾಗಿರುವ ಡಿ ಕೆ ಶಿವಕುಮಾರ್. ಹೀಗೆ ಹೇಳ್ತಾನೆ ಅವರು ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಎಷ್ಟರ ಮಟ್ಟಿಗೆ ಅವರ ಪ್ರಯತ್ನ ಮುಂದುವರೆದಿದೆ ಅಂದರೆ, ದೆಹಲಿಯಲ್ಲಿ ಇವತ್ತು ಅಸ್ಸಾಂ ರಾಜ್ಯದ ವಿಧಾನಸಭಾ ಚುನಾವಣೆಯ ತಯಾರಿಗೆ ಸಂಬಂಧಿಸಿದಂತೆ ಎಐಸಿಸಿ ವೀಕ್ಷಕರ ಸಭೆ ಕರೆದಿದ್ದಾರೆ. ಅಲ್ಲೂ ಶಿವಕುಮಾರ್ ಅವರ ಪ್ರಯತ್ನ ಮುಂದುವರಿದಿರುವಂತೆ ಕಾಣ್ತಾ ಇದೆ. ರಾಹುಲ್ ಗಾಂಧಿಯವರನ್ನ ಭೇಟಿಯಾಗುವುದೇ ಈ ಪ್ರಯತ್ನದ ಭಾಗವಾಗಿತ್ತು. ಅಲ್ಲಿ ಏನು ಮಾತುಕತೆ ನಡೀತೋ, ಯಾವ ವಿಚಾರಗಳ ಬಗ್ಗೆ ಅವರು ಚರ್ಚೆ ನಡೆಸಿದ್ರು, ಅದರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಹೊರ ಬಂದಿಲ್ಲ. ಆದರೆ ಅವರ ಬೆಂಬಲಿಗರು ಮಾತ್ರ ಪ್ರಯತ್ನ ಫಲ ಕೊಡುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಇದ್ದಾರೆ. ಸಂಕ್ರಾಂತಿಯ ನಂತರ ಸಿಹಿ ತಿನ್ನುವ ವಿಶ್ವಾಸದಲ್ಲಿದ್ದಾರೆ. ಇದರ ಬಗ್ಗೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ತಮ್ಮದೇ ಶಾಸಕಾಂಗ ಪಕ್ಷದ ನಾಯಕರ ವಿಚಾರದಲ್ಲಿ ಆ ಶಾಸಕರುಗಳಿಗೆ ಅವಿಶ್ವಾಸ ಇರುವಂಥದ್ದು ಕೂಡ ಗೋಚರಿಸ್ತಾ ಇದೆ. ಯಾಕಂದರೆ ಅವರ ಮಾತುಗಳನ್ನು ನೋಡ್ತಾ ಹೋದರೆ ಇವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ರೆ ಈಗಿರೋ ಮುಖ್ಯಮಂತ್ರಿ ಮೇಲೆ ಅವರಿಗೆ ವಿಶ್ವಾಸ ಇಲ್ಲವೇನೋ ಅನ್ನುವಂಥ ಅನುಮಾನ ಸಹಜವಾಗಿದೆ ಬರುತ್ತೆ. ಏನೇನು ಹಾಗಾದರೆ ಕಾಂಗ್ರೆಸ್ನ ಒಳಗಡೆ ನಡೀತಾ ಇದೆ, ಕಾಂಗ್ರೆಸ್ನ ಒಳಗಡೆ ನಡೀತಾ ಇರುವಂತಹ ಎಲ್ಲ ವಿಚಾರಗಳಿಗೆ ಎದುರಾಳಿಗಳು ಯಾವ ಸ್ವರೂಪದಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಲೀಸ್ನ ಮುಖ್ಯಮಂತ್ರಿ, ಲೀಸ್ ಉಪಮುಖ್ಯಮಂತ್ರಿ, ಈ ವಿಚಾರಗಳು ಕೂಡ ಬಂದಿದ್ದಾವೆ. ಇವತ್ತು ಏನೆಲ್ಲ ವಾಗ್ಯುದ್ಧ ನಡೀತಾ ಇದೆ, ಇದರ ಬಗ್ಗಿನ ವಿವರವಾದಂತಹ ವರದಿಯನ್ನು ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, RCBಗೆ AI ಕ್ಯಾಮ್ರಾ. ಬೆಂಗಳೂರಿನ ಕ್ರಿಕೆಟ್ ಪ್ರೇಮಿಗಳ ಪಾಲಿಗೆ RCB ಅಂದರೆ ಅದು 10ರಲ್ಲಿ 11 ಫ್ರಾಂಚೈಸಿ ಅಲ್ಲ, ಅದು ಬೆಂಗಳೂರಿಗರ ಬ್ರ್ಯಾಂಡ್, ಬೆಂಗಳೂರಿನ ಬ್ರ್ಯಾಂಡ್. ಅದರ ಜೊತೆಗೆ ಎಷ್ಟರ ಮಟ್ಟಿಗೆ ಕನೆಕ್ಟ್ ಆಗಿದ್ದಾರೆ ಅಂತ ಹೇಳಿದರೆ, 17 ವರ್ಷಗಳವರೆಗೆ ಕಪ್ ಗೆಲ್ಲದೇ ಇದ್ರು 18ನೇ ವರ್ಷ ಕಪ್ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸದಿಂದಲೇ ಬೆಂಬಲಿಸಿದ್ರು. ಒಂದು ರೀತಿಯ ತಪಸ್ಸಿನಂತೆ ಜೊತೆಗೆ ನಿಂತಿದ್ರು. 18ನೇ ವರ್ಷಕ್ಕೆ ಕಪ್ ಗೆಲ್ಲೋಲ್ಲೂ ಕೂಡ RCB ಯಶಸ್ವಿ ಆಯಿತು. ಹುಟ್ಟೋ ಮಗುವಿನಿಂದಲೇ ಬೆಂಗಳೂರಿನಲ್ಲಿ RCB ಫ್ಯಾನ್ಸ್ ಆಗಿನೇ ಹುಟ್ಕೊಳ್ತಾ ಇರ್ತಾರೆ ಅನ್ನುವಷ್ಟರ ಮಟ್ಟಿಗೆ RCB ಪರವಾದಂತಹ ಅಭಿಮಾನ ಇದೆ. ಆದರೆ ಕಳೆದ ವರ್ಷದ RCB ವಿಜಯೋತ್ಸವದ ವೇಳೆ ನಡೆದಂತಹ ದುರಂತದಿಂದಾಗಿ ಬೆಂಗಳೂರಿನಲ್ಲಿ ಪಂದ್ಯ ನಡೆಯೋದಿಲ್ವಾ ಅನ್ನುವಂಥ ಅನುಮಾನ ಇದ್ದೇ ಇದೆ. ಇದರ ನಡುವೆ RCB ಅವರು ಬೇರೆ ಕಡೆಯಲ್ಲೂ ಪಂದ್ಯವನ್ನು ಆಯೋಜನೆ ಮಾಡೋಕ್ಕೆ ಹೊರಟಿದ್ದಾರೆ ಅನ್ನುವಂತಹ ಗುಮಾನಿ ಕೂಡ ಹಬ್ಬಿತ್ತು. ಆದರೆ ಈಗ ಪಂದ್ಯ ನಡೆಸೋದಕ್ಕೆ ಅನುಕೂಲ ಆಗುವಂತೆ RCB ಕೂಡ AI ಕ್ಯಾಮ್ರಾಗಳ ಆಫರನ್ನು ಮುಂದಿಟ್ಟಿದೆ. ಆ ಮೂಲಕ ಸಂಭಾವ್ಯ ಅನಾಹುತಗಳನ್ನು ತಡೆಯುವ ಬಗ್ಗೆ ಯೋಚಿಸ್ತಾ ಇದೆ. ಅಷ್ಟರ ಮಟ್ಟಿಗೆ RCBಯು ಕೂಡ ಮುಂದೆ ಎಂದೂ ಕೂಡ ಇಂತಹ ಅನಾಹುತಗಳು ಸಂಭವಿಸಬಾರದು ನಮ್ಮ ಬೆಂಗಳೂರಿನಲ್ಲಿ ಅನ್ನೋಂಥ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇದೆ. ಮತ್ತು ಅದಕ್ಕೆ ಬೇಕಾದಂಥ ಹಣಕಾಸಿನ ವ್ಯವಸ್ಥೆಯನ್ನು ಕೂಡ ಮಾಡಿಸ್ತೀವಿ ಅನ್ನೋಂತಹ ವಿಚಾರವನ್ನು ಕೂಡ ಮುಂದಿಟ್ಟಿದ್ದಾರೆ. ಈಗ ಪಂದ್ಯಗಳು ಬೆಂಗಳೂರಿನಲ್ಲಿ ನಡೆಯಲ್ವಾ ಅನ್ನುವಂತಹ ವಿಷಯದ ಬಗ್ಗೆ KCA ಏನು ತೀರ್ಮಾನವನ್ನು ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಕೂಡ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಮುಖ್ಯವಾಗಿ ಪ್ರಯತ್ನದ ಫಲವೇನು? ಪ್ರಯತ್ನದ ಮೇಲೆ ಪ್ರಯತ್ನ, ಪ್ರಯತ್ನದ ನಂತರ ಪ್ರಯತ್ನ ಮತ್ತು ಪ್ರಯತ್ನ, ಇದು ಸದ್ಯಕ್ಕೆ ನಡೀತಾ ಇರುವಂತಹ ಪ್ರಯತ್ನ. ಇದು ಕಾಂಗ್ರೆಸ್ನ ಪ್ರಯತ್ನ, DK ಶಿವಕುಮಾರ್ ಅವರ ಪ್ರಯತ್ನ. ಸದ್ಯಕ್ಕೆ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂತಹ ಕನಸನ್ನು ಹೊಂದಿದ್ದಾರೆ. ಸಹಜ, KPCC ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರುವುದರಲ್ಲಿ ಅವರದೇ ಆದಂತಹ ಕೊಡುಗೆಯನ್ನು ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಪ್ರಯತ್ನದಲ್ಲಿದ್ದಾರೆ. ಅದಕ್ಕಾಗಿ ಅವರಿಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಬೇಕು ಅನ್ನುವಂತಹ ಪ್ರಯತ್ನವೇ ಬಹಳ ಸುದೀರ್ಘವಾಗಿ ನಡೀತಾ ಇತ್ತು. ಇವತ್ತು ಕಡೆಗೂ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ, ಕುಳಿತು ಮಾತನಾಡಿದ್ದಾರೆ, ಅವರ ಜೊತೆಗೆ ಚರ್ಚಿಸಿದ್ದಾರೆ. ಏನೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಆಗಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಚರ್ಚೆಗಳು ಬಲವನ್ನು ಪಡ್ಕೊಳ್ತಾ ಇದ್ದಾವೆ, ಮತ್ತಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ, ಆಶಾವಾದಗಳು ಗರಿಗೆದರ್ತಾ ಇದ್ದಾವೆ. ಮತ್ತೊಂದು ಕಡೆಯಲ್ಲಿ ಇಲ್ಲ, ಹಾಗೇನೂ ಇಲ್ಲ, ಯಾವುದೇ ಬದಲಾವಣೆಯೂ ಕೂಡ ಆಗುವುದಿಲ್ಲ ಅನ್ನುವಂತಹ ಮಾತುಗಳು ನಡೀತಾ ಇರುವಂಥದ್ದು. ಇದೆಲ್ಲದರ ಮಧ್ಯೆ
KJ ಜಾರ್ಜ್ ಅವರು ಶಿವಕುಮಾರ್ ಅವರು ರಾಹುಲ್ ಗಾಂಧಿಯವ್ರನ್ನ ಭೇಟಿಯಾಗೋದಕ್ಕಿಂತ ಮುಂಚಿತವಾಗಿಯೇ ರಾಹುಲ್ ಗಾಂಧಿಯವ್ರನ್ನ ಭೇಟಿಯಾಗಿ ಬಂದಿದ್ದಾರೆ. ಅಲ್ಲಿಗೆ ಇಡೀ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಏನೇನು ಅದರ ಬಗ್ಗೆನ ವರದಿ ನಿಮ್ಗೆ ತೋರಿಸ್ತೀನಿ. ಸಿಹಿ ಸುದ್ದಿ ಅಂತೂ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಪ್ರತಿ ಸಂಕ್ರಾಂತಿಯಲ್ಲಿ ಒಳ್ಳೆಯ ಸುದ್ದಿಗಳು ಬರ್ತಾ ಇರುತ್ತೆ. 100% ನಿರೀಕ್ಷೆಯಲ್ಲಿದ್ದೀವಿ. ನಾನು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸು ಕಂಡಲ್ಲಿ ಪ್ರಥಮ ನಾನೇ. Can't disclose all those things. Let us see. I have come here only to meet my party leader. ಸಂಕ್ರಾಂತಿ ಹಬ್ಬ ಮುಗಿಯುತ್ತಿದ್ದಂತೆ ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ರಾಜಕೀಯದ ಹಾವು ಏಣಿ ಆಟಕ್ಕೆ ದಾಳ ಉರುಳಿಸುವ ಕೆಲಸ ಶುರುವಾಗಿದೆ. ದೆಹಲಿಗೆ DK ಶಿವಕುಮಾರ್ ವಿಮಾನ ಹತ್ತುತ್ತಿದ್ದಂತೆ ಅವರ ಆಪ್ತರು ಮತ್ತೆ ಸಿಎಂ ಕನಸಿನ ಲೋಕಕ್ಕೆ ಪ್ರಯಾಣ ಆರಂಭಿಸಿದ್ದಾರೆ. ಸಂಕ್ರಾಂತಿ ಆಗುತ್ತಿದ್ದಂತೆ ಸಿಹಿ ಸುದ್ದಿ ಬಂದೇ ಬಿಡುತ್ತೆ ಎಂದು ಭವಿಷ್ಯವಾಣಿ ನುಡಿಯಲು ಶುರು ಮಾಡಿದ್ದಾರೆ. ಇಷ್ಟಕ್ಕೂ DK ಶಿವಕುಮಾರ್ ಅವರು ದೆಹಲಿಗೆ ಹೋಗಿರೋದು ಅಸ್ಸಾಂನ ಚುನಾವಣೆಗೆ ಸಂಬಂಧಿಸಿದಂತೆ. ದೇಶದಲ್ಲಿ 5 ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಿಗೆ ತಯಾರಿಗಳು ಶುರುವಾಗಿವೆ. ಅಸ್ಸಾಂ ರಾಜ್ಯಕ್ಕೆ ಪಕ್ಷದ ವೀಕ್ಷಕರನ್ನಾಗಿ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ರನ್ನ ಕಾಂಗ್ರೆಸ್ ಹೈಕಮಾಂಡ್ ನೇಮಕ ಮಾಡಿದೆ. ಹೀಗಾಗಿ ಇವತ್ತು ಅಸ್ಸಾಂ ವಿಧಾನಸಭಾ ಚುನಾವಣೆಯ ತಯಾರಿಗಾಗಿ ಮೊದಲ ಸುತ್ತಿನ ಸಭೆ ದೆಹಲಿಯಲ್ಲಿ ನಡೆದಿದೆ. ಇದರಲ್ಲಿ ಭಾಗಿಯಾಗಲು ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ಇಷ್ಟಕ್ಕೂ ಮೊನ್ನೆ ಮೈಸೂರು ಏರ್ಪೋರ್ಟ್ನ ರನ್ವೇನಲ್ಲಿ ರಾಹುಲ್ ಗಾಂಧಿ ಜೊತೆ ಮಾತುಕತೆ ನಡೆಸಿದ ಬೆನ್ನಲ್ಲೇ DK ದೆಹಲಿ ಪ್ರವಾಸ ಕೈಗೊಂಡಿದ್ದು ಸಹಜವಾಗೇ ಕುತೂಹಲ ಮೂಡಿಸಿದೆ. ಹಾಗೆ ನೋಡಿದ್ರೆ ರಾಹುಲ್ ಭೇಟಿಗೂ ಮುಂಚಿತವಾಗಿಯೇ DKಶಿ ದೆಹಲಿ ಯಾತ್ರೆ ಫಿಕ್ಸ್ ಆಗಿತ್ತು. ಇವತ್ತು ಅಸ್ಸಾಂ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದ ಸಭೆ ದೆಹಲಿಯ ಇಂದಿರಾ ಭವನದಲ್ಲಿ ನಿಗದಿಯಾಗಿತ್ತು. ನಂತರ ಏಕಾಏಕಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಗೆ ಸಭೆ ಶಿಫ್ಟ್ ಆಗಿದ್ದೂ ಕೂಡ ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿತ್ತು. ಅದರಲ್ಲೂ ಅಸ್ಸಾಂ ಚುನಾವಣಾ ವೀಕ್ಷಕರ ಸಭೆಯ ಹೊತ್ತಲ್ಲೇ ರಾಹುಲ್ ಗಾಂಧಿ, KC ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ DKಶಿ ಕೂಡ ಬಂದಿದ್ರು. ಸಹಜವಾಗಿಯೇ ಎಲ್ಲರ ಕಣ್ಣು ಅತ್ತ ಬಿದ್ದಿತ್ತು. ಆದರೆ ಸಭೆಗೂ ಮುಂಚಿತವಾಗಿ ಮಾತಾಡಿದ್ದ DKಶಿ ನನ್ನ ದೆಹಲಿ ಭೇಟಿ ವಿಚಾರದಲ್ಲಿ ಗೌಪ್ಯತೆ ಕಾಪಾಡಿಕೊಳ್ಳುವ ಪ್ರಯತ್ನ ಮಾಡಿದ್ರು. How can I disclose any plan? Always politics will be discussed and it is not in a public affair. Anything is there, our in charge general secretaries will be there. They will tell what is their plan. Sir, recently you met Rahul Gandhi. Was there any discussion regarding the CM post? I can't disclose all those things. It is not a public issue to be discussed. It is between me and the party high command and my chief minister. Sir, will you meeting the Congress high command in this visit? Let us see. I have come here only to meet my party leader. ಇದರ ಮಧ್ಯೆ ರಾಹುಲ್ ಗಾಂಧಿ ಅವರನ್ನ ಇಂಧನ ಸಚಿವ KJ ಜಾರ್ಜ್ ಪ್ರತ್ಯೇಕವಾಗಿ ಭೇಟಿ ಮಾಡಿದ್ದರು. KJ ಜಾರ್ಜ್ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ಕೇರಳದ ಚುನಾವಣೆಗೆ ವೀಕ್ಷಕರನ್ನಾಗಿ ನೇಮಿಸಿದೆ. ಹೀಗಾಗಿ ಅವರೂ ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು ದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. DKಶಿಗೂ ಮುಂಚಿತವಾಗಿ ಜಾರ್ಜ್ ದೆಹಲಿಯಲ್ಲಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿರೋದು ಕಾಂಗ್ರೆಸ್ ಪಾಳೆಯದಲ್ಲಿ ನಡೆಯುತ್ತಿರುವ ರಾಜಕೀಯ ಚರ್ಚೆಗೆ ಕಿಚ್ಚು ಹಚ್ಚಿದೆ. ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗುವ ಭಾವನೆ, ಸೂರ್ಯನ ಪಥ ಬದಲಾವಣೆ ಆದಂತೆ DCM ಪಥ ಬದಲು. ದೆಹಲಿ ಭೇಟಿ ಮೀಟಿಂಗ್ಗಳ ಬಗ್ಗೆ ಕುತೂಹಲ ಮೂಡಿರೋವಾಗಲೇ DKಶಿ ಆಪ್ತರು ಆಡಿರುವ ಮಾತುಗಳೂ ಸಹ ಪ್ರಸಕ್ತ ಬೆಳವಣಿಗೆಗಳ ಮೇಲೆ ಇನ್ನಷ್ಟು ರೋಚಕತೆ ಹೆಚ್ಚಿಸಿವೆ. ಮೊನ್ನೆ ಸಂಕ್ರಾಂತಿಗೂ ಹಿಂದಿನ ದಿನ DKಶಿಗೆ ಸಂಕ್ರಾಂತಿ ಸಿಹಿ ಸಿಗುತ್ತೆ ಅಂದಿದ್ರು ಕುಣಿಗಲ್ ಶಾಸಕ ರಂಗನಾಥ್. ಇವತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರುವ ಚನ್ನಗಿರಿ ಶಾಸಕ ಬಸವರಾಜ ಶಿವಗಂಗಾ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗೇ ಬಿಡ್ತಾರೆ ಎಂಬ ಧಾಟಿಯಲ್ಲಿ ಮಾತನಾಡಿದ್ರು. ಸಿಹಿ ಸುದ್ದಿ ಅಂತೂ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಅದ್ರ ಮೇಲೆ ನಾನು ಮಾತಾಡೋಂಥದ್ದು ನನಗೂ ಯಾವುದೇ ಹಕ್ಕಿಲ್ಲ ಅಂತ ಅನ್ಕೋತೀನಿ. ನಾನು ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನೋದು ನಮ್ಮ ಭಾರತದ ಸಂಪ್ರದಾಯದ ಪ್ರಕಾರ ಪ್ರತಿ ಸಂಕ್ರಾಂತಿಯಲ್ಲಿ ಒಳ್ಳೆಯ ಸುದ್ದಿಗಳು ಬರ್ತಾ ಇರುತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ, ಕಾರ್ಯಕರ್ತರುಗಳಿಗೆ, ಶಾಸಕರಿಗೆ, ಸರ್ಕಾರಕ್ಕೆ ಎಲ್ಲದಕ್ಕೂ ಒಳ್ಳೆಯ ಸುದ್ದಿ ಬರುತ್ತೆ. ಸೂರ್ಯ ಪಥ ಬದಲಾವಣೆ ಆಗ್ತದೆ ಸಂಕ್ರಾಂತಿ. ಅದೇ ರೀತಿ ಪಥ ಬದಲಾವಣೆ ಸೂರ್ಯ ಆಯಿತು. ಅದೇ ರೀತಿ ನಮ್ಮ ಪಥ ಬದಲಾವಣೆಯೂ ಆಗಿದೆ.
ಇವತ್ತು ಹೈಕಮಾಂಡ್ ಕರೆದಿರೋದ್ರಿಂದ ಪಥ ಎಲ್ಲರದ್ದು ದೆಹಲಿ ಕಡೆ ಇದೆ. ಅದೇ ಪಥ ಬದಲಾವಣೆ ಅಂದರೆ ಏನು ಅಂದರೆ ನಮ್ಮದು ಸಹ ಒಂದು ಆಶಾಭಾವನೆ ದೆಹಲಿ ಕಡೆ ಪಥ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ ಪೂರ್ವಕವಾಗಿ 16ನೇ ತಾರೀಕಿಗೆ ಕರೆದಿರೋದು ಮಾಧ್ಯಮದವ್ರು ಉತ್ತರ ಕೊಡೋಕೆ ನನಗೆ ಅನುಕೂಲ ಆಗಿದೆ. 100ಕ್ಕೆ 100 ನಿರೀಕ್ಷೆಯಲ್ಲಿ ಇದ್ದೀವಿ. ನಾವು ಯಾವಾಗಲೂ ಆಶಾಭಾವನೆಯಲ್ಲಿದ್ದೀನಿ. ನಾನು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸು ಕಂಡಲ್ಲಿ ಪ್ರಥಮ ನಾನೇ. ದಿಲ್ಲಿಯಲ್ಲಿ ಡಿಕೆ ದಾಳ, ರಾಜಣ್ಣ ಮನೆಯಲ್ಲಿ ಸಿದ್ದು ಊಟ, ನಾನ್ ವೆಜ್ ಊಟದೊಂದಿಗೆ ಒಂದಷ್ಟು ಪಾಲಿಟಿಕ್ಸ್. ನಂಗೆ ಗೊತ್ತಿಲ್ಲಪ್ಪ ನಾನು. Number 1, Chief Minister who has completed more number of days. ಕ್ರಾಂತಿ ಇಲ್ಲ, ಪ್ರಾಂತಿ ಇಲ್ಲ. ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಕುರ್ಚಿ ಖಾಲಿ ಇಲ್ಲ. ಸಿಎಂ ಪಟ್ಟದ ಕನಸು ಕಾಣುತ್ತಿರುವ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ನಾನಾ ದಾಳ ಹೂಡುತ್ತಿರುವಾಗಲೇ ಸಿಎಂ ಸಿದ್ದರಾಮಯ್ಯ ಆಪ್ತನ ಮನೆಯಲ್ಲಿ ಊಟಕ್ಕೆ ಕೂತಿದ್ರು. ಸಂಕ್ರಾಂತಿ ಮರುದಿನದ ನಾನ್ ವೆಜ್ ಊಟ ಮಾಡಿಕೊಂಡು ರಾಜ್ಯ ಒಲಿಂಪಿಕ್ಸ್ ಕ್ರೀಡಾಕೂಟ ಉದ್ಘಾಟನೆಗೆ ಸಿಎಂ ಹೋದ್ರು. ಅಲ್ಲಿ ಮಾತನಾಡಿದಾಗಲೂ ಕೂಡ ಊಟ ಚೆನ್ನಾಗಿತ್ತು ಅಂದಷ್ಟೇ ಹೇಳಿ ಹೋದ್ರು. ಸಂಪುಟಕ್ಕೆ ರಾಜಣ್ಣ ಸೇರಿಸಿಕೊಳ್ಳುವ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂದ್ರು. ನಾನ್ ವೆಜ್ ಊಟ ನನಗೆ ಹುಷಾರಿರಲಿಲ್ಲ, ಸೊ ಹಾಗಾಗಿ ಜ್ವರ ಇದ್ದದರಿಂದ ಬಾಯಿನೂ ಕೆಟ್ಟೋಗಿತ್ತು. ನಾನ್ ವೆಜ್ ಸಿಕ್ತಲ್ಲ, ಕೋಳಿ ಸಾರು, ಇಡ್ಲಿ, ಕಾಲು ಸೂಪು, ಆಮೇಲೆ ಎಂಥದ್ದು ಚಿಕನ್, ನಾಟಿ ಚಿಕನ್ ಇವೆಲ್ಲ ಇತ್ತು, ಚೆನ್ನಾಗಿತ್ತು. ನಂಗೆ ಗೊತ್ತಿಲ್ಲಪ್ಪ ನಾನು. ಬಿಹಾರ ಮಹಾರಾಷ್ಟ್ರ ಸೋಲಿನ ಎಫೆಕ್ಟ್, ಪ್ರಯೋಗಕ್ಕೆ ಮುಂದಾಗುತ್ತಾ ಹೈಕಮಾಂಡ್. ಸಂಪುಟ ಪುನರಚನೆ ಆಗಬಹುದು, ಆದರೆ ಸಿಎಂ ಬದಲಾವಣೆ ಆಗೋದಿಲ್ಲ ಅನ್ನೋದು ಮಾತ್ರ ಸಿಎಂ ಆಪ್ತ ಬಳಗದ ವಾದ. ಜಿಬಿಎ ಚುನಾವಣೆ, ಬಜೆಟ್ನಲ್ಲಿ ಸಿಎಂ ಬ್ಯುಸಿಯಾಗಿದ್ದಾರೆ. ಹಾಗೆ ಬಿಹಾರ ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸೋಲಿನಿಂದಾಗಿ ಹೈಕಮಾಂಡ್ ಪ್ರಯೋಗಕ್ಕೆ ಮುಂದಾಗುವುದು ಅನುಮಾನ ಎಂಬುದೇ ಸಿಎಂ ಆಪ್ತರ ನಂಬಿಕೆ. ಈಗ ನವಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ರು. ನಾನು ದಿಲ್ಲಿಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದೆ, ಕ್ರಾಂತಿ ಇಲ್ಲ, ಪ್ರಾಂತಿ ಇಲ್ಲ. ಯಾರು ನವಂಬರ್ ಕ್ರಾಂತಿ ಅಂತ ಇದ್ರು, ನವಂಬರ್ ಆದಮೇಲೆ ಅವ್ರಿಗೆ ವಾಂತಿ ಭೇದಿ ಶುರುವಾಗ್ತದೆ ಅಂತ ಹೇಳಿದೆ. ಅದು ನವಂಬರ್ ಮುಗೀತು, ಡಿಸೆಂಬರ್ ಮುಗೀತು, ಈ ಸಂಕ್ರಾಂತಿ ನೆನ್ನೆಗೆ ಮುಗೀತು. ಈಗ ಯಾವುದಿದೆ? ಈಗ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಅಸ್ಸಾಂನ ಅಬ್ಸರ್ವ್ ಆಗಿದ್ದಾರೆ. ಅವ್ರನ್ನೆಲ್ಲ ಕರೆದಿದ್ದಾರೆ, ಹೋಗ್ತಾರೆ. ಹೋದಾಗ ಎಲ್ಲರೂ ಭೇಟಿ ಮಾಡ್ತಾರೆ. ಈಸ್ ಎ KPCC ಪ್ರೆಸಿಡೆಂಟ್. He has got every right to meet every leader in the country. ಇಲ್ಲದನ್ನೆಲ್ಲ ಆಟ್ರಿಬ್ಯೂಟ್ ಯಾಕೆ ಮಾಡ್ತೀರಿ? ಏನೂ ಆಗೋದಿಲ್ಲ. ಈಗ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಮೊನ್ನೆ ರಾಹುಲ್ ಗಾಂಧಿಯವರು ಬಂದಾಗ ಅವ್ರಿಗಿಬ್ಬರಿಗೂ ಹೇಳಿದ್ದಾರೆ, ಅವ್ರು ಕರೆಸಿ ಮಾತಾಡ್ತಾರೆ. ಭೋಗ್ಯದ ಸಿಎಂ ಡಿಸಿಎಂ, HDK ಎಂಟ್ರಿ, ರಾಜಕೀಯ ಕೊತ. ಕಾಂಗ್ರೆಸ್ ಶಾಸಕರೇ ಸಿಎಂ ಬದಲಾವಣೆಯ ಕನಸು ಕಾಣುತ್ತಿರುವುದು ಸಹಜವಾಗಿಯೇ ಪ್ರತಿಪಕ್ಷಗಳಿಗೆ ಆಹಾರವಾಗಿ ಸಿಕ್ಕಿದೆ. ಇವತ್ತು ಜೆಡಿಎಸ್ ನಾಯಕರು ಜಿಬಿಎ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಪಕ್ಷದ ಪೂರ್ವಭಾವಿ ಸಭೆ ನಡೆಸಿದ್ದಾರೆ. ಇದರ ನಡುವೆ ಬಿಜೆಪಿಗೆ ಜೆಡಿಎಸ್ ಅನ್ನ ಲೀಸ್ಗೆ ಕೊಟ್ಟಿದ್ದಾರೆ ಎಂಬ ಸಚಿವ ಪ್ರಿಯಾಂಕ್ ಖರ್ಗೆ ಮಾತು ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿಯವರನ್ನ ಕೆರಳಿಸಿದೆ. ಲೀಸ್ಗೆ ಇರೋದು ರಾಜ್ಯದ ಸಿಎಂ ಮತ್ತು ಡಿಸಿಎಂ ಎಂದು ಕಿಡಿಕಾರಿದ್ದಾರೆ. ಅದಕ್ಕೆ ನಮಗೇನು ಸಂಬಂಧ? ಇಲ್ಲಿ ಆಗಲೇ JDS ನಿರ್ಣಾಮ ಆಗ್ತಾ ಇದೆ. JDS ಪಕ್ಷವನ್ನು ಲೀಸಿಗೆ ಕೊಟ್ಬಿಟ್ಟಿದ್ದಾರೆ ಬಿಜೆಪಿಗೆ. ಈಗ ಅವ್ರ ಸಂಬಂಧಿಕರೇ ಹೋಗ್ಬಿಟ್ಟು ಬಿಜೆಪಿ ಟಿಕೆಟ್ ತಗೊಂಡು ನಿಲ್ತಾರೆ ಅಂದರೆ ಆ ಪಕ್ಷ ಎಷ್ಟು ಮಟ್ಟಿಗೆ ಬೆಳೀತಾ ಇದೆ ಅಂತ ನೀವೇ ಯೋಚನೆ ಮಾಡಬೇಕಾಗುತ್ತೆ. JDS ಬಗ್ಗೆ ಚರ್ಚೆ, ಪ್ರಿಯಾಂಕಾ ಖರ್ಗೆ ಅವರ ಸರ್ಟಿಫಿಕೇಟ್ ಬೇಕಿಲ್ಲ. ಈಗ ಎಂಥದ್ದು ಲೀಸ್ ಬೇಸ್ಡ್ ಇದೆಯಲ್ಲ, ಅವ್ರ ಅಪ್ಪನ ಕೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಎಷ್ಟು ಜನ JDS ಇಂದ ಲೀಸ್ ಮೇಲೆ ತಗೊಂಡ್ರಿ? ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಕರ್ನಾಟಕದ ಹಣೆ ಬರುವ ಮುಂದಿನ ಚುನಾವಣೆ ಇದೇ ಆಗೋದು. ಯಾವಾಗ ಕುಮಾರಸ್ವಾಮಿ ಲೀಸ್ ಬೇಸ್ಡ್ ಸಿಎಂ ಡಿಸಿಎಂ ಅಂದ್ರೋ ಆಗ ಕಾಂಗ್ರೆಸ್ ನಾಯಕರು ಕುಮಾರಸ್ವಾಮಿ ವಿರುದ್ಧ ತಿರುಗಿಬಿದ್ರು. ಇವತ್ತು ಒಂದ್ ಕಡೆ ಒಬ್ರು ಲೀಸ್ ಪೀರಿಯಡ್ ಮುಗಿದೋಗಿದೆ, ನಾನು ಮುಖ್ಯಮಂತ್ರಿ ಮಾಡಿ ಅಂತಾರೆ. ಇನ್ನೊಬ್ರು ಲೀಸ್ ಪೀರಿಯಡ್ ಮುಗಿದಿಲ್ಲ, ನಾನೇ ಮುಂದುವರಿತೀನಿ ಅಂತಾರೆ. ಲೀಸ್ ಅಂದರೆ ಎಷ್ಟಿರ್ತದೆ? 3 ತಿಂಗಳು, 6 ತಿಂಗಳು ಆ ಥರ ಮಾಡೋಗಿರೋರು ಇವ್ರುಗಳು. 12 ತಿಂಗಳು, 11 ತಿಂಗಳು, 1.5 ವರ್ಷ ಅಷ್ಟಿರ್ಬೇಕಾಯ್ತಲ್ಲ. ಈಗ ಹಂಗಿದ್ರೆ ಇವರು ಎಸ್ ಕಂಪ್ಲೀಟೆಡ್ 5 years, ನಾವು ಎಸ್ ಕಂಪ್ಲೀಟೆಡ್ ಮೋರ್ ದೆನ್ 2.5 years. ಸ್ಟಿಲ್ ಈಸ್ ಇನ್ ಆಫೀಸ್. ಏನು ಇವೆಲ್ಲ ಹಾಸ್ಯಾಸ್ಪದ ಇವೆಲ್ಲ. ಅವರು ಭಾಳ ಆಶೆ ಇಟ್ಟು ಹೋಗಿದ್ರು, ಅದು BJP ಅವರಿಗೆ ಮಟ್ಟಾಗ್ತಾ ಇದೆ.
ಒಂದು ದಿವಸ ಈ ಪ್ರಾದೇಶಿಕ ಪಕ್ಷಗಳನ್ನು ಮಟ್ಟ ಹಾಕಿ ಮುಗಿಸ್ತಾರೆ ಬಿ ಜೆ ಪಿಯವರು. ಸೊ ಪಾಪ ಕುಮಾರಸ್ವಾಮಿಗಳು ಇವತ್ತು ಹೋಗಿದ್ದಾರೆ. ಯಾಕೆ ರಾಜ್ಯ ರಾಜಕಾರಣಕ್ಕೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಇದ್ರು ಗೊತ್ತಿಲ್ಲ. ಅಲ್ಲೇನು ಅವ್ರಿಗೇನಾದರೂ ತೊಂದರೆ ಆಗ್ತಾಯಿದೆಯೋ ಅಥವಾ ಅವರಿಗೆ ಅನಾನುಕೂಲತೆ ಆಗ್ತಾಯಿದೆಯೋ, ಅವ್ರು ಮಾತನಾಡ್ತಾ ಇಲ್ಲೋ. ಇನ್ನು ಯಾವುದೇ ವಿಚಾರ ಬಂದರೂ ಅಲ್ಲಿ ಡಿಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಮಧ್ಯೆ ಮಾತಿನ ಫೈಟ್ ಇದ್ದೇ ಇರುತ್ತವೆ. ಮೊನ್ನೆ ನಮ್ಮ ಸಮುದಾಯದವರೇ ಬೆನ್ನಿಗೆ ಚೂರಿ ಹಾಕಿದ್ರು ಅಂದಿದ್ರು ಡಿಕೆ ಶಿವಕುಮಾರ್. ಅದಕ್ಕೆ ಟಾಂಗ್ ಕೊಟ್ಟಿರುವ ಎಚ್ ಡಿ ಕುಮಾರಸ್ವಾಮಿ ಕೆಲವರಿಗೆ ಜನಬಲ ಬೇಕು, ಜನಬಲದಿಂದಲೇ ರಾಜ್ಯ ಲೂಟಿ ಮಾಡೋದೇ ಕೆಲಸ ಎಂದು ತಿರುಗೇಟು ಕೊಟ್ರು. ನಮ್ ಸ್ವಂತ ಜನನೇ, ನಮ್ ಸ್ವಂತ ಜಾತಿಯವರೇ ನನ್ನ ದಿನ ಬೆಳಿಗ್ಗೆ ಟೀಕೆ ಮಾಡ್ತಾವ್ರೆ. ನನ್ಗ್ ಸಿಕ್ಕಿಲ್ವಲ್ಲ, ಇವ್ ಸಿಗ್ತಾ ಇದ್ದಲ್ಲ, ಅದಾಯ್ತಲ್ಲ ಅಂತ ದಿನ ಒಸಗ್ತಾ ಇದಾರೆ, ಏನೇನೋ ಮಾಡ್ತಾ ಇದಾರೆ. ಏನೆಲ್ಲ ನನಗೆ ಆಗ್ತಾ ಇದಾರೆ, ಟಿವಿಗಳಲ್ಲಿ ಆಗ್ತಾ ಇದಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ತಾ ಇದಾರೆ, ಸೋಷಿಯಲ್ ಮೀಡಿಯಲ್ಲಿ ಆಗ್ತಾ ಇದಾರೆ. ನೀವು ನೋಡಿ ನನಗೆ ಸಾಕೋತವ್ರೆ. ಹಿಂದೆಯಿಂದನೂ ಚಾಕ್ ಆಗ್ತಾ ಇದಾರೆ, ಮುಂದೆಯಿಂದನೂ ಚಾಕ್ ಆಗ್ತಾ ಇದ್ದಾರೆ. ಕುಮಾರಸ್ವಾಮಿ ಬಂದು ಬಾಯಿ ಚಪ್ಲಿಕ್ ಮಾತಾಡಿದ್ದಾರೆ. ನಾನು ಬಾಯಿ ಚಪ್ಲಿಕ್ ಮಾತಾಡಲ್ಲ. ಯಾವ ರೀತಿ ಅಕ್ರಮವಾಗಿ ಸಂಪಾದನೆ ಮಾಡಬೇಕು, ಇದಕ್ಕೆ ಜನ ನಿಮಗೆ ಬೆಂಬಲ ಕೊಡ್ತಾರಾ? ನಿಮ್ದೊಂದು ರೀತಿ ಚಪ್ಪಲ, ನಂದೊಂದು ರೀತಿ ಚಪ್ಪಲ. ನಿಮ್ಗೆ ಹಣ ಮಾಡೋ ಚಪ್ಪಲ, ನನಗೆ ಜನ ಬೆಂಬಲ ಪಡೆಯೋದು ಚಪ್ಪಲ. ಹೀಗೆ ರಾಜ್ಯ ರಾಜಕೀಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಹತ್ತಿರವಾಗುತ್ತಿದ್ದಂತೆ ಏಟು ಎದುರೇಟು ಜೋರಾಗ್ತಿವೆ. ನಡುವೆ ಸಿಎಂ ಬದಲಾವಣೆಯ ಪಟಾಕಿಯೂ ಸಿಡಿಯುತ್ತಲೇ ಇದೆ. ಹೀಗಾಗಿ ರಾಜ್ಯದಲ್ಲಿ ಸುಗ್ಗಿ ಹಬ್ಬದ ಜೊತೆಗೆ ರಾಜಕೀಯದ ಸುಗ್ಗಿಯೂ ಎಗ್ಗಿಲ್ಲದೆ ಸಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ರಾಜಕೀಯದ ಸುಗ್ಗಿ ನಡೀತಾ ಇದೆ. ಏನೇನಾಗುತ್ತೆ ನೋಡೋಣ. ಯಾವ ಸ್ವರೂಪದಲ್ಲಿ, ಯಾರ ಪ್ರಯತ್ನಕ್ಕೆ ಯಾವ ಫಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. RCBಗೆ AI ಕ್ಯಾಮ್ರಾ, RCB ಪಂದ್ಯಗಳಿಗೆ AI ಕ್ಯಾಮ್ರಾಗಳನ್ನು ಹಾಕಿಸೋದಕ್ಕೆ, ಅಂದರೆ ಇಡೀ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಲೂ ಕೂಡ AI ಕ್ಯಾಮ್ರಾಗಳನ್ನು ಹಾಕಿಸೋದ್ರ ಕಡೆಗೆ RCB ಒಂದು ಆಫರನ್ನು ಮುಂದಿಟ್ಟಿದೆ. RCB ಫ್ಯಾನ್ಸ್ಗೆ ಇದು ನಿಜಕ್ಕೂ ಕೂಡ ಸಿಹಿ ಸುದ್ದಿ. ಯಾಕೆಂದರೆ ಬೆಂಗಳೂರಲ್ಲಿ ಪಂದ್ಯ ಆಗುತ್ತಾ ಆಗಲ್ವಾ ಅನ್ನೋಂಥ ಅನುಮಾನಗಳಿದ್ದು. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ಪಂದ್ಯ ನಡೆಯುವ ಸಾಧ್ಯತೆಗಳು ಈಗ ಗೋಚರಿಸ್ತಾ ಇದೆ. IPLನ RCB ಪಂದ್ಯ ಆಡುತ್ತಾ ಅನ್ನುವಂತಹ ಆಶಾವಾದವು ಕೂಡ ಈಗ ಗರಿಗೆದರಿದೆ. ಜನರ ನಿಯಂತ್ರಣಕ್ಕೆ ಸ್ಟೇಡಿಯಂನಲ್ಲಿ AI ಕ್ಯಾಮ್ರಾ ಅಳವಡಿಕೆಗೆ ಮನವಿಯನ್ನು RCB KSCAಗೆ ಮಾಡಿದೆ. RCB ಮಾಡಿದೆ, KSCAಗೆ ಪತ್ರ ಬರೆದು ಮನವಿಯನ್ನು ಮಾಡಿದೆ. RCB ಮ್ಯಾನೇಜ್ಮೆಂಟ್ AI ಕ್ಯಾಮ್ರಾಗಳನ್ನು ಅಳವಡಿಸಿ. IPL ಪಂದ್ಯದ ವೇಳೆ ಜನ ನಿಯಂತ್ರಣ ಅತಿ ಮುಖ್ಯ. IPLನ ಮ್ಯಾಚ್ಗಳ ಸಮಯದಲ್ಲಿ ಜನರ ನಿಯಂತ್ರಣ ಅತ್ಯಂತ ಮುಖ್ಯ. ಹೀಗಾಗಿ ಭದ್ರತೆ ಮತ್ತು ಸುರಕ್ಷತಾ ದೃಷ್ಟಿಯಿಂದ AI ಕ್ಯಾಮ್ರಾ ಉಪಯುಕ್ತಕಾರಿ. ಅವುಗಳನ್ನು ಬಳಕೆ ಮಾಡುವಂಥದ್ದು ಒಳ್ಳೆಯದು. ಸಂಭಾವ್ಯ ಅನಾಹುತಗಳನ್ನು ಪತ್ತೆ ಹಚ್ಚಿ ಅಲರ್ಟ್ ಮಾಡುವ ತಂತ್ರಜ್ಞಾನವನ್ನು ಇದು ಒಳಗೊಂಡಿದೆ. ಹೀಗಾಗಿ ಸ್ಟೇಡಿಯಂ ಒಳಗೆ ಹಾಗೂ ಹೊರಗೆ 300ರಿಂದ 350 AI ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಅವರು ವಿನಂತಿಸಿದ್ದಾರೆ. ಕ್ಯಾಮ್ರಾ ಅಳವಡಿಕೆಗೆ ಸುಮಾರು 4.5 ಕೋಟಿ ರೂಪಾಯಿ ಖರ್ಚಾಗುವಂತಹ ನಿರೀಕ್ಷೆಯೂ ಕೂಡ ಇದೆ. 4.5 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ. RCB ವತಿಯಿಂದಲೇ AI ಕ್ಯಾಮ್ರಾ ವೆಚ್ಚ ಭರಿಸುವಂತಹ ಭರವಸೆಯನ್ನು ಕೂಡ KSCAಗೆ RCB ನೀಡಿದೆ. ಬೆಂಗಳೂರಿನ ಅಭಿಮಾನಿಗಳನ್ನು ಬಿಟ್ಟುಕೊಡದಿರುವಂತಹ ತೀರ್ಮಾನಕ್ಕೆ RCB ಬಂದಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸಿದೆ. ಬೆಂಗಳೂರಿನ ಬದಲು ಬೇರೆನ್ನೆಲ್ಲೋ ಶಿಫ್ಟ್ ಮಾಡ್ತೀವಿ ಅಂತ ಹೇಳುವಂಥ ಯೋಚನೆ ಇತ್ತಲ್ಲ, ಅದನ್ನು ಬದಿಗೆ ಸರಿಸುವಂತಹ ನಿಟ್ಟಿನಲ್ಲಿ ಇದು ಈ ಯೋಚನೆ ಬಂದಿದೆ. RCB ಮನವಿ ಪತ್ರದ ಬಗ್ಗೆ ಪರಿಶೀಲಿಸ್ತಾ ಇದೆ KSCA. ಹೇಗಿದ್ರು KSCA ಅಧ್ಯಕ್ಷರಾಗಿರುವಂಥವರು ವೆಂಕಟೇಶ್ ಪ್ರಸಾದ್. ಹೀಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನ ಒಳಗಡೆ ಹಾಗೂ ಹೊರಗೆ AI ಕ್ಯಾಮ್ರಾ ಅಳವಡಿಕೆ ಬಗ್ಗೆ ಈಗ KSCAಯು ಕೂಡ ಚಿಂತನೆಯನ್ನು ನಡೆಸ್ತಾ ಇದೆ. ಪಂದ್ಯ ನಡೆಸಲು ಪೊಲೀಸ್ ಹಾಗೂ ಸರ್ಕಾರ ನೇಮಿಸಿರುವಂತಹ ಸಮಿತಿಯ ಜೊತೆಗೆ KSCA ಸಂಪರ್ಕದಲ್ಲಿದೆ. ಅವರ ಜೊತೆಗೆ ಅವರ ಒಪ್ಪಿಗೆಯನ್ನು ಪಡ್ಕೊಂಡು 2-3 ದಿನಗಳಲ್ಲಿ ಪಂದ್ಯ ಆಯೋಜನೆಯ ಬಗ್ಗೆ ಸ್ಪಷ್ಟತೆ ಸಿಗುವಂತಹ ಸಾಧ್ಯತೆ ಇದೆ. ವಿಶೇಷ ಅಂತ ಹೇಳಿದರೆ, ವೆಂಕಟೇಶ್ ಪ್ರಸಾದ್ ಅವರು ಯಾವಾಗ KSCA ಎಲೆಕ್ಷನ್ಗೆ ನಿಂತರು ಆ ಸಂದರ್ಭದಲ್ಲಿ RCB ಪಂದ್ಯಗಳ ಆಯೋಜನೆಗೆ ಅವರು ಬಹಳ ಉತ್ಸುಕರಾಗಿದ್ದರು. RCB ಪಂದ್ಯ ಬೆಂಗಳೂರು ಬಿಟ್ಟು ಬೇರೆ ಎಲ್ಲಿಗೂ ಹೋಗೋದಿಲ್ಲ ಅಂತೇಳಿ ಬಹಳ ಎಲ್ಲರಿಗಿಂತ ಮುಂಚಿತವಾಗಿ ಅವರೇ ಘೋಷಣೆ ಮಾಡಿಬಿಟ್ಟಿದ್ರು ವೆಂಕಿ. ಯಾಕಂದರೆ ಅವ್ರಿಗೆ ಬೆಂಗಳೂರಿನ KSCA ಅಧ್ಯಕ್ಷರಾಗಿದ್ದುಕೊಂಡು ಬೆಂಗಳೂರಿನಲ್ಲಿ ಈ ಪಂದ್ಯ ನಡೆಸುವಂಥದ್ದು ಎಷ್ಟು ಮುಖ್ಯ ಅನ್ನೋಂಥದ್ದು ವೆಂಕಟೇಶ್ ಪ್ರಸಾದ್ ಅವರಿಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿರಲಾರ್ದು. ಹಾಗಾಗಿ ಅವರು ಬೆಂಗಳೂರಿನಲ್ಲೇ ಪಂದ್ಯಗಳನ್ನು ಆಯೋಜಿಸುವುದಾಗಿ ಈ ಹಿಂದೆಯೇ ಭರವಸೆಯನ್ನು ಕೊಟ್ಟಿದ್ದರು. ಈಗ ಅದಕ್ಕೆ ಪೂರಕವಾಗಿ ವೆಂಕಟೇಶ್ ಪ್ರಸಾದ್ ಅವರು ನಿರ್ಧಾರಗಳನ್ನು ಕೈಗೊಳ್ಳುವಂತಹ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ. ಇದರ ನಡುವೆ ಪೊಲೀಸರು ಕೂಡ ಭದ್ರತೆಗೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಯಾಕೆಂದರೆ IPL ಹತ್ತಿರ ಬರ್ತಾ ಇದೆ. ಮೊನ್ನೆ ವಿಜಯ್ ಹಜಾರೆ ಟೂರ್ನಮೆಂಟ್ನ ಸಂದರ್ಭದಲ್ಲಿ ಇನ್ನೇನು ಪಂದ್ಯ ಶುರುವಾಗೋದಕ್ಕೆ 1 ದಿನ ಬಾಕಿ ಇದೆ ಅಂತ ಹೇಳುವಾಗ ಅನುಮತಿ ನಿರಾಕರಿಸಿದರು. ಆದರೆ ಈಗ ದೊಡ್ಡ ಈವೆಂಟ್ಗಳು ನಡೆಯುವಂತಹ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಭದ್ರತೆ ಬಗ್ಗೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಮೊನ್ನೆ ಒಂದು ಸಭೆ ನಡೆದಿದೆ. KSCA ಕಚೇರಿಯಲ್ಲಿ ಸಿಬ್ಬಂದಿ ಹಾಗೂ
ಹಿರಿಯ ಪೊಲೀಸ್ ಅಧಿಕಾರಿಗಳು ಈ ಸಭೆಯನ್ನು ನಡೆಸಿದ್ದಾರೆ. ಹಾಗೆ ನಡೆಸಿರ್ತಕ್ಕಂತಹ ಸಭೆಯಲ್ಲಿ GB ಅಧಿಕಾರಿಗಳು, ಅಗ್ನಿಶಾಮಕ ದಳದ ಸಿಬ್ಬಂದಿ, ಜಲಮಂಡಳಿ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದರು. ಅವರೆಲ್ಲರೂ ಕೂಡ ಸ್ಟೇಡಿಯಂನಲ್ಲಿ ಏನೆಲ್ಲ ಸುರಕ್ಷತಾ ಕ್ರಮ ಕೈಗೊಳ್ಳಬೇಕು ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಆ ಚರ್ಚೆಯ ಫಲವಾಗಿ ಸರ್ಕಾರದ ಸಮಿತಿ ನೀಡುವಂತಹ ಶಿಫಾರಸುಗಳ ಪಾಲನೆಯ ಬಗ್ಗೆ ಸಮಾಲೋಚನೆಯನ್ನು ನಡೆಸಲಾಗಿದೆ. ಅದರ ಪ್ರಕಾರವಾಗಿಯೇ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸಿ ಅದರ ಮೂಲಕವಾಗಿ ಪಂದ್ಯವನ್ನು ನಡೆಸಬಹುದಾ, ಹೇಗೆ ನಡೆಸಬಹುದು, ಯಾವ ಸ್ವರೂಪದಲ್ಲಿ, ಅದಕ್ಕೆ ಎಷ್ಟು ದಿವಸಗಳು, ಈ ತಯಾರಿಗೆ ಎಷ್ಟು ದಿವಸ ಬೇಕಾಗುತ್ತೆ. ಯಾಕಂದರೆ ಮಾರ್ಚ್ ತಿಂಗಳಲ್ಲಿ ಪಂದ್ಯಗಳು ಶುರು ಆಗೋದ್ರಿಂದಾಗಿ ಉದ್ಘಾಟನಾ ಪಂದ್ಯ ಬೆಂಗಳೂರಿನಲ್ಲೇ ನಡೀಬೇಕು. ಯಾಕಂದರೆ RCB ಈಗಿನ ಹಾಲಿ ಚಾಂಪಿಯನ್ ಆಗಿರೋದ್ರಿಂದಾಗಿ ಮೊದಲ ಪಂದ್ಯವನ್ನು RCB ಆಡುತ್ತೆ. ಆ ಪಂದ್ಯವನ್ನು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಬೇಕು ಅನ್ನೋಂತಹ ನಿಟ್ಟಿನಲ್ಲೂ ಕೂಡ ತಯಾರಿಗಳು ನಡೀತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.